ನಮಸ್ತೆ ವೀಕ್ಷಕರೇ, ನಾನೀಗ ಚಕ್ಕಲಕೋಟೆಯ ಉಚ್ಚಿರಪ್ಪ ದೇವಸ್ಥಾನದ ಬಲಬದಿಯಲ್ಲಿರುವಂತಹ ಈಶ್ವರ ದೇವಾಲಯಕ್ಕೆ ಬಂದಿದ್ದೇನೆ. ಈ ಒಂದು ಶಿಲಾ ಪರಿಸರ ಇರುವಂತಹ ನೆಲೆಯಲ್ಲಿ ತುಂಬಿದ ಒಂದು ಪ್ರಕೃತಿಯ ನಡುವೆ ಈ ದೇವಸ್ಥಾನ ನೋಡುವುದೇ ಒಂದು ಸುಂದರ ಅನುಭವ. ಈಗ ಈ ದೇವಾಲಯದ ಮುಂಬದಿಯಲ್ಲಿರುವಂಥ ಬಾವಿಯನ್ನು ಒಮ್ಮೆ ನೋಡಿ. ಈ ಬಾವಿ ತುಂಬ ಸ್ವಚ್ಛವಾದಂಥ ನೀರನ್ನು ಒಳಗೊಂಡಿತ್ತು. ಈಗ ಈ ಒಂದು ನೀರನ್ನು ಬಳಕೆಗಾಗಿ ಎಲ್ಲ ಪೈಪ್ಲೈನ್ ಅಳವಡಿಸಿದ್ದಾರೆ. ಈ ದೇವಾಲಯವನ್ನು ಒಮ್ಮೆ ದರ್ಶಿಸೋಣ. ಆರಂಭದಲ್ಲಿ ಮೆಟ್ಟಿಲುಗಳಿಂದ ಕೂಡಿರುವಂಥ ಈ ಒಂದು ಪ್ರವೇಶ. ಗುಡ್ಡದ ಮೇಲೆ ಈ ಒಂದು ದೇವಾಲಯ ನಿರ್ಮಾಣ ಆಗಿರೋದ್ರಿಂದ ಮೆಟ್ಟಲು ಹತ್ತಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಬೇಕಾಗುತ್ತೆ. ತಾವು ಗಮನಿಸ್ತಿರುವಂತೆ ಮೇಲ್ಭಾಗದಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ದೇವರ ಒಂದು ಚಿತ್ರಣವನ್ನು ಕಾಣ್ಬೋದು. ದೇವಾಲಯದ ಕಂಬಗಳು ಚಚ್ಚೌಕಾರವಾಗಿದ್ದು ಯಾವುದೇ ಉಬ್ಬು ಶಿಲ್ಪಗಳು ಕಾಣಿಸುತ್ತಿಲ್ಲ. ಈ ಒಂದು ಗದ್ದುಗೆಯ ಬಗ್ಗೆ ಸ್ಥಳೀಯರಲ್ಲಿ ಒಂದೊಂದು ಅಭಿಪ್ರಾಯಗಳಿದ್ದಾವೆ ಭಿನ್ನವಾಗಿ. ಮಂಟಪದ ಕಂಬಗಳು ತುಂಬ ದೊಡ್ಡದಾಗಿದ್ದು ಎರಡು ಚಿಕ್ಕ ದ್ವಾರಗಳನ್ನು ಎಡಕ್ಕೂ ಮತ್ತು ಬಲಕ್ಕೂ ಇರುವುದನ್ನು ತಾವು ಕಾಣಬಹುದು. ಈ ಒಂದು ಮಂಟಪದ ಒಳಗಡೆ ಶಿವಲಿಂಗವಿದೆ ಹಾಗೂ ಬಸವಣ್ಣನ ಮೂರ್ತಿಯು ಒಳಗೊಂಡಿದೆ. ಈ ಈಶ್ವರ ದೇವಾಲಯ ಕುರಿತು ಈಗ ಹಂಡೆಪಾಳ್ಯಗಾರರ ಆಳ್ವಿಕೆಯಲ್ಲಿರುವಂಥ ಕೆಲವು ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಎಂಬುದನ್ನು ನಾನು ಒಂದು ಅಧ್ಯಯನದ ಪ್ರಕಾರ ತಿಳಿದುಕೊಂಡೆ. ನಿಜವಾದ ಮೂಲ ಅಥವಾ ಅದಕ್ಕಿಂತಲೂ ಭಿನ್ನವಾಗಿ ಬೇರೆ ದಾಖಲೆಗಳಿದ್ದರೆ ಅಥವಾ ನಮಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಎಂದು ಕೇಳಿಕೊಳ್ತೇನೆ. ಈ ಒಂದು ಈಶ್ವರ ದೇವಾಲಯವು ತುಂಬ ಹಳೆಯದಾಗಿದ್ದು ಈ ಒಂದು ದೇವಾಲಯಕ್ಕೆ ತನ್ನದೇ ಆದಂಥ ಒಂದು ಚಾರಿತ್ರ್ಯ ಇರುತ್ತೆ. ಆದರೆ ಲಭ್ಯವಾಗಿರುವಂತಹ ಕೊಂಚ ಮಾಹಿತಿಯನ್ನು ನಾನು ಈ ವಿಡಿಯೋದ ಮೂಲಕ ನಮಗೆ ತಿಳಿಸಿದ್ದೇನೆ. ಒಂದು ತಪಸ್ಸಿಗೆ ಕೂಡ ಅನುಕೂಲಕರವಾಗಿರುವಂಥ ಸ್ಥಳ ಎಂದು ಹೇಳಬಹುದು. ಕೆಲವರು ಸನ್ಯಾಸಿಗಳು ತಪಸ್ಸಿಗೆ ಕೂತಿರೋ ಕಾರಣಕ್ಕಾಗಿ ಸನ್ಯಾಸಿ ಮಠಗಳಿದ್ದು ಅನ್ನೋದು ಕೂಡ ಹಂಡೆಪಾಳ್ಯಗಾರರ ಆಳ್ವಿಕೆಯಲ್ಲಿ ಕೆಲವೊಂದಿಷ್ಟು ದೇವಾಲಯಗಳು ನಿರ್ಮಾಣ ಆಗಿರೋದನ್ನು ನಾವು ತಿಳ್ಕೊಬೋದು. ಆ ಕಾರಣಕ್ಕಾಗಿ ಇದೊಂದು ತಪಸ್ಸಿನ ಸ್ಥಳ ಆಗಿರಬಹುದು ಅಥವಾ ಈ ಒಂದು ಧಾರ್ಮಿಕ ಸ್ಥಳ ಹಾಗೂ ಒಂದು ಆಧ್ಯಾತ್ಮಿಕವಾಗಿ ಶಾಂತವನ್ನು ಬಯಸುವಂತೆ, ಶಾಂತಿಯನ್ನು ಪಡೆದುಕೊಳ್ಳುವಂತೆ ಇರುವಂಥ ಒಂದು ಸುಂದರ ಸ್ಥಳ ಎಂದು ಹೇಳಬಹುದು. ನಂತರದಲ್ಲಿ ಪಕ್ಕದಲ್ಲೇ ಇನ್ನೊಂದು ಮಂಟಪವಿದೆ. ಆ ಒಂದು ಮಂಟಪವನ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ತಾನೆ. ಅಲ್ಲಿಯವರೆಗೂ ನಮಸ್ಕಾರಗಳು.